ರಾಜ್ಯದ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೂ ಕರ್ನಾಟಕ ಸರ್ಕಾರದ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜನರಲ್ಲಿ ಒಂದು ಮಧುಮೇಹದ ಬಗ್ಗೆ ಒಂದು ಜಾಗೃತಿ ಮೂಡಿಸೋದು ಹಾಗೂ ಮಧುಮೇಹಕ್ಕೂ ಹಾಗೂ ನಮ್ಮ ಕಣ್ಣಿಗೂ ಬಹಳ ಒಂದು ಸಂಬಂಧ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಧುಮೇಹದಿಂದ ಬಳಲ್ತಾ ಇರೋ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಡಯಾಬಿಟಿಕ್ ರೆಟಿನೋಪತಿ ಅನ್ನೋ ಒಂದು ಸಮಸ್ಯೆ ಎದುರಾಗುತ್ತೆ. ಇದಕ್ಕೆ ನಮ್ಮ ತಜ್ಞ ವೈದ್ಯರು ಯಾವ ರೀತಿ ಅದನ್ನ ನಾವು ತಡೆಗಟ್ಟಬಹುದು ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಸಭಿಕರೇ, ನಮ್ಮ ಸಂಸ್ಥೆ ವಾಸನೈಕೆ ESG ಎಂಟರ್ಪ್ರೈಸ್ ವತಿಯಿಂದ ವಿಶ್ವ ಮಧುಮೇಹದ ದಿನ ಈ ಅಂಗವಾಗಿ ನಾವು ವಾಕ್ಥಾನ್ ಅನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಹೇಳಿದಾಗೆ ಇದರ ಮುಖ್ಯ ಉದ್ದೇಶ ಮಧುಮೇಹ ಅಥವಾ ಡಯಾಬಿಟೀಸ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಅರಿವು ಮೂಡಿಸುವುದು. ಅದರಲ್ಲೂ ಪ್ರಮುಖವಾಗಿ ಡಯಾಬಿಟೀಸ್ ಇಂದ ಕಣ್ಣಿಗೆ ಏನೇನು ತೊಂದರೆ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದು. ಶುಗರ್ ಅಥವಾ ಡಯಾಬಿಟೀಸ್ ಮಧುಮೇಹದಿಂದ ಕಣ್ಣಿಗೆ ಏನೇನು ತೊಂದರೆ ಬರಬಹುದು, ಒಂದು ಪೊರೆ ಅಥವಾ ಕ್ಯಾಟ್ರಾಕ್ಟ್ ಅಂತ ಏನು ಹೇಳ್ತೀವಿ ಅದು ಬರುವ ಸಂಭಾವನೆ ಹೆಚ್ಚಿರುತ್ತೆ. ಎರಡನೇದು ಗ್ಲೋಕೋಮಾದ ತೊಂದರೆ, ಕಣ್ಣಿನ ನರದಲ್ಲಿ ಒತ್ತಡ ಹೆಚ್ಚಾಗೋದು ಜಾಸ್ತಿ ಇರುತ್ತೆ. ಮೂರನೇದು ಹಾಗೂ ಅತಿ ಮುಖ್ಯವಾದದ್ದು ಡಯಾಬಿಟಿಕ್ ರೆಟಿನೋಪತಿ, ಕಣ್ಣಿನ ನರ ಅಕ್ಷಿಪಟಲ ಅಥವಾ ರೆಟಿನಾ ಅಂತ ಏನು ಹೇಳ್ತೀವಿ ಅದರ ತೊಂದರೆ. ಡಯಾಬಿಟಿಕ್ ರೆಟಿನೋಪತಿನ ನಾವು ಸ್ಟೇಜಸ್ ಆಗಿ ಹೇಳ್ತೀವಿ. ಸ್ಟೇಜ್ 1, 2, 3 ಅಥವಾ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಅದನ್ನ ಡಿವೈಡ್ ಮಾಡ್ತೀವಿ. ಸಾಕಷ್ಟು ಪೇಷಂಟ್ಸ್ ಕೇಳೋದು ಶುಗರ್ ಕಂಟ್ರೋಲ್ ಅಲ್ಲಿ ಇದೆ, ದೃಷ್ಟಿನೂ ಚೆನ್ನಾಗಿ ಕಾಣಿಸ್ತಾ ಇದೆ, ಆದ್ರೂ ಚೆಕಪ್ ಮಾಡಿಸ್ಕೋಬೇಕಾ, ಎಷ್ಟು ಫ್ರೀಕ್ವೆಂಟ್ ಆಗಿ ಚೆಕಪ್ ಮಾಡಿಸ್ಕೋಬೇಕು ಅಂತ. ಆರಂಭಿಕ ಹಂತದಲ್ಲಿ ಡಯಾಬಿಟಿಕ್ ರೆಟಿನೋಪತಿಯಿಂದ ಯಾವುದೇ ಸಿಂಪ್ಟಮ್ಸ್ ಪೇಷಂಟ್ಗೆ ಕಾಣುವುದಿಲ್ಲ. ಆ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ, ನಿಮಗೆ ಡಯಾಬಿಟೀಸ್ ಇದೆ ಅಂತ ಡಯಾಗ್ನೋಸ್ ಆದ ತಕ್ಷಣ ನಿಮ್ಮ ನೇತ್ರ ತಜ್ಞರ ಹತ್ರ ಕಣ್ಣಿನ ನರದ ತಪಾಸಣೆ, ಕೇವಲ ದೃಷ್ಟಿ ಕನ್ನಡಕ ಚೆಕಪ್ ಅಲ್ಲದೆ ಮಾತ್ರ ನರದ ರೆಟಿನಾ ಚೆಕಪ್ ಮಾಡಿಸ್ಕೋಬೇಕು. ನೇತ್ರ ತಜ್ಞರು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅನುಗುಣವಾಗಿ ನಿಮಗೆ ಲೇಸರ್ ಬೇಕಾಗಬಹುದು, ಇಂಜೆಕ್ಷನ್ ಬೇಕಾಗಬಹುದು, ಅಥವಾ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಇದ್ರೆ ಶಸ್ತ್ರಚಿಕಿತ್ಸೆಯು ಬೇಕಾಗಬಹುದು. ಸರಿಯಾದ ಸಮಯಕ್ಕೆ ಸೂಕ್ತವಾದ ಚಿಕಿತ್ಸೆ ಪಡೆದಲ್ಲಿ ಡಯಾಬಿಟಿಕ್ ರೆಟಿನೋಪತಿಯಿಂದ ಆಗುವ ಹಲವಾರು ಕಾಂಪ್ಲಿಕೇಶನ್ಸ್ ನಾವು ತಡೆಗಟ್ಟಬಹುದು. ಒಂದು ಮಾಹಿತಿ ನಮ್ಮಿಂದ ಇನ್ನೊಬ್ಬರಿಗೆ ಮುಟ್ಟಿದಾಗ, ಡಯಾಬಿಟೀಸ್ ಇದ್ದಾಗ ರೆಗ್ಯುಲರ್ ಫಾಲೋಅಪ್ ಮಾಡ್ಕೊಳ್ಳಿ, ರೆಟಿನಾ ಚೆಕಪ್ ಮಾಡ್ಕೊಳ್ಳಿ ಅನ್ನೋ ಈ ಒಂದು ಸಂದೇಶ ನಿಮ್ಮಿಂದ ಇನ್ನೊಬ್ಬರಿಗೆ ಮುಟ್ಟಿದಾಗ ಇಂದಿನ ಕಾರ್ಯಕ್ರಮ ಸಫಲವಾಗುತ್ತೆ ಅಂತ ಹೇಳ್ತಾ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದೀವಿ. ಎಲ್ಲ ನಮ್ಮ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಯುವರಾಜ್ ಅಂತ, ನಾನು ಡಯಾಬಿಟಿಸ್ ಸ್ಪೆಷಲಿಸ್ಟು. ಮಧುಮೇಹ ತಜ್ಞರಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಈ ಡಯಾಬಿಟಿಸ್ ಅಂತ ಹೇಳ್ತೀವಿ, ಮಧುಮೇಹ ಅಂದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ, ಒಂದು ಡಿಸಾರ್ಡರ್ ಅಂತ ಹೇಳ್ತೀವಿ, ಇದು ಕಾಯಿಲೆ ಅಲ್ಲ. ಆಲ್ಮೋಸ್ಟ್ 5 ಜನದಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇದೆ ನಮ್ಮ ಇಂಡಿಯಾದಲ್ಲಿ. ಇಂಡಿಯಾ ಇಸ್ ಕಾಲ್ಡ್ ಆಸ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ. ಅಂದ್ರೆ ಡಯಾಬಿಟಿಸ್ ಅನ್ನೋದು ಅಷ್ಟು ಕಾಮನ್ ಆಗಿದೆ. ಫಸ್ಟ್ ಆಫ್ ಆಲ್ ಡಯಾಬಿಟಿಸ್ ಯಾಕೆ ಈ ತರ ಆಗಿದೆ ಅಂದ್ರೆ, ದಿಟ್ ಇಸ್ ಮೈನ್ಲಿ ಬಿಕಾಸ್ ಆಫ್ ನಮ್ಮ ಲೈಫ್ ಸ್ಟೈಲ್ ಇಂದ. ನಾವು ಯಾವ ತರ ಜೀವನ ಶೈಲಿ ಯಾವ ತರ ಇದೆ, ಆ ಶೈಲಿ ಅಂದ್ರೆ ನಾವು ತಿಂತಕ್ಕಂಥ ಊಟ, ವ್ಯಾಯಾಮ ಇಲ್ಲ, ನಮ್ಮ ವರ್ಕ್ ಶೆಡ್ಯೂಲು, ಸ್ಟ್ರೆಸ್ಸು, ಈ ತರ ನಾನಾ ಕಾರಣಗಳಿಂದ ಡಯಾಬಿಟಿಸ್ ಇನ್ಸಿಡೆನ್ಸ್ ಬಂದು ತುಂಬಾ ಜಾಸ್ತಿ ಆಗಿದೆ. ಈ ಡಯಾಬಿಟಿಸ್ ಇಂದ ನಮಗೆ ಪ್ರಾಬ್ಲಮ್ ಏನಂದ್ರೆ, ಎಲ್ಲರಿಗೂ ಗೊತ್ತು, ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಜಾಸ್ತಿ ಆಗೋದು, ರಕ್ತದಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗೋದು, ಸಿಂಪಲ್ ಆಗಿ ಹೇಳ್ಬೇಕು ಅಂತ ಡಯಾಬಿಟಿಸ್ ಅಂತ ಕಲಿತೀವಿ. ಡಯಾಬಿಟಿಸ್ ಅಲ್ಲಿ 2 ತರ ಇದೆ, ಡಯಾಬಿಟಿಸ್ ಟೈಪ್ 1 ಅಂಡ್ ಟೈಪ್ 2 ಅಂತ. ಕಾಮನ್ ಆಗಿ ನಾವು ಮೆಜಾರಿಟಿ ಆಫ್ ದ ಪೇಷಂಟ್ಸ್ಗೆ ನೋಡೋದು ಟೈಪ್ 2 ಅಂತ. ಅದ್ರ ಬಗ್ಗೆ ಡೀಟೇಲ್ ಆಗಿ ಬೇಕಾಗಿಲ್ಲ ಇವಾಗ. ಬೇಸಿಕಲಿ ಡಯಾಬಿಟಿಸ್ ಇಂದ ಏನಾಗುತ್ತೆ ಅಂದ್ರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಕಾಂಪ್ಲಿಕೇಶನ್ಸ್ ಅಂದ್ರೆ ಏನು? ಮೋಸ್ಟ್ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ಸ್ ಅಂದ್ರೆ ವೈಟಲ್ ಆರ್ಗನ್ ಡ್ಯಾಮೇಜ್ ಅಂತ ಆಗುತ್ತೆ. ಯಾವಾಗ ನಾವು ಶುಗರ್ ಪೇಷಂಟ್ಸ್ ಬಂದು ಶುಗರ್ ಕಂಟ್ರೋಲ್ ಮಾಡೋದಿಲ್ವೋ, ಲಾಂಗ್ ಟರ್ಮ್ ಅಂದ್ರೆ ತುಂಬಾ ವರ್ಷಗಳ ಅದೇ ತರ ಕಂಟ್ರೋಲ್ ಇದ್ದಂಗೆ ಇದ್ರೆ ಅದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಕಣ್ಣಿಗೆ ಡಾಕ್ಟರ್ ಹೇಳಿದಂಗೆ ಆಲ್ರೆಡಿ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಕಣ್ಣಿಗೆ ಯಾವ ತರ 3 ತರ ಎಫೆಕ್ಟ್ ಆಗುತ್ತೆ ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ಬಂದು ತುಂಬಾ ಇಂಪಾರ್ಟೆಂಟು, ಬಿಕಾಸ್ ನಮ್ಗೆ ನನ್ನ ಪ್ರಕಾರ ಬಾಡಿನಲ್ಲಿ ಹಾರ್ಟ್ಗಿಂತ ಕಣ್ಣು ಇಂಪಾರ್ಟೆಂಟ್ ಅಂತ ಐ ಆಲ್ವೇಸ್ ಟೆಲ್ ಮೈ ಪೇಷಂಟ್ಸ್. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ನನಗೆ ಬಹಳಷ್ಟು ಸಂತೋಷವಾಗಿದೆ. ಡಾಕ್ಟರ್ ಯುವರಾಜ್ ಪ್ರಕಾಶ್ ಮತ್ತು ಡಾಕ್ಟರ್ ಮಧುರಾ ಅವರು ತಮ್ಮ
ಮಾತಿನಲ್ಲಿ ಮಧುಮೇಹ ಅಂದರೆ ಏನು ಮತ್ತು ಅದರಿಂದ ಆಗುವಂಥ ದುಷ್ಪರಿಣಾಮ ದೇಹದ ಮೇಲೆ ಅಷ್ಟೇ ಅಲ್ಲ, ವಿಶೇಷವಾಗಿ ಕಣ್ಣಿನಿಗೆ ಆಗುವಂಥ ದುಷ್ಪರಿಣಾಮ ಏನು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಮಧುಮೇಹ ಅನ್ನುವಂಥ ಡಾಕ್ಟರ್ ಹೇಳಿದ ಹಾಗೆ ನಮ್ಮ ಹಳ್ಳಿ ಕಡೆ ಯಾವುದೂ ಅದ್ರ ಬಗ್ಗೆ ಮಧುಮೇಹ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಡಯಾಬಿಟಿಸ್ ಅನ್ನೋ ಒಂದು ಶಬ್ದ ಬಹಳಷ್ಟು ಪ್ರಚಲಿತವಾಗಿ ಉಪಯೋಗ ಆಗ್ತಾ ಇದ್ರೂ ಕೂಡ ಒಂದು ಸಕ್ಕರೆ ಕಾಯಿಲೆ ಯಾವುದರಿಂದ ಬರ್ತದೆ, ಹೇಗೆ ಬರ್ತದೆ, ಅದರಿಂದ ಏನಾಗ್ತದೆ ಪರಿಣಾಮ ದೇಹದ ಮೇಲೆ ಅನ್ನೋದನ್ನು ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ಯಾಕಂತಂದರೆ ಈ ನಗರ ಪ್ರದೇಶದಲ್ಲಿ ಇಂತಹ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಭಾಳಷ್ಟು ಜನರು ನಮ್ಮ ಜೀವನ ಪದ್ಧತಿ ಏನು ಡಾಕ್ಟರ್ ಹೇಳಿದ ಲೈಫ್ ಸ್ಟೈಲ್, ಆ ಜೀವನ ಪದ್ಧತಿಯನ್ನು ಮರೆತು ನಾವು ಜಂಕ್ ಆಹಾರವನ್ನು ತಿನ್ನುವುದರಿಂದ ಹಿಡಿದು ವಾಯು ಸಹಿತ ನಮಗೆ ಶುದ್ಧವಾದ ಗಾಳಿ ಸಹಿತ ಇರೋದಿಲ್ಲ. ಜಂಕ್ ಫುಡ್ ತಿಂದು ಸರಿಯಾಗಿ ಕೆಲಸ ಮಾಡದೆ ಟೆನ್ಸ್ ಓಕೆ. ನನ್ನ ಹೆಸರು ಡಾಕ್ಟರ್ ಮಧುರಾ ಅಂತ. ನಾನು ಫೇಕೋ ಸರ್ಜನ್ ಹಾಗೂ ರೆಟಿನಾ ಕನ್ಸಲ್ಟೆಂಟ್, ವಾಸನೈಕರ್ ESG ಹಾಸ್ಪಿಟಲ್, RT ನಗರ್ ಬ್ರಾಂಚ್. ಇಂದು ನಾವು ವಿಶ್ವ ಮಧುಮೇಹ ದಿನ ಅಂಗವಾಗಿ ಡಯಾಬಿಟಿಕ್ ವಾಕಥಾನನ್ನು ಆಯೋಜಿಸಿದ್ದೇವೆ. ಇದರ ಮುಖ್ಯ ಉದ್ದೇಶ ಮಧುಮೇಹ ಅಥವಾ ಡಯಾಬಿಟೀಸ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಮಾಹಿತಿ ನೀಡುವುದು, ಅದರಲ್ಲೂ ಪ್ರಮುಖವಾಗಿ ಮಧುಮೇಹದಿಂದ ಕಣ್ಣಿಗೆ ಆಗುವ ತೊಂದರೆಗಳೇನು ಅಂತ ಜನರಲ್ಲಿ ಅರಿವು ಮೂಡಿಸುವುದು. ಬಹಳ ಮುಖ್ಯವಾದದ್ದು ಡಯಾಬಿಟಿಕ್ ರೆಟಿನೋಪತಿ ಅಥವಾ ಅಕ್ಷಿಪಟಲ ಅಥವಾ ರೆಟಿನಾ ಅಂತ ಏನು ಹೇಳ್ತೀವಿ ಅದರ ತೊಂದರೆ. ಆರಂಭಿಕ ಹಂತದಲ್ಲಿ ಯಾವುದೇ ಸಿಂಪ್ಟಮ್ಸ್ ಪೇಷಂಟ್ಸ್ಗೆ ತೋರುವುದಿಲ್ಲ. ಅದಕ್ಕಾಗಿ ಸಾಕಷ್ಟು ಪೇಷಂಟ್ಸ್ ನಮಗೆ ಕೇಳ್ತಾರೆ, ಶುಗರ್ ಕಂಟ್ರೋಲಲ್ಲಿದೆ, ವಿಷನ್ ಕೂಡ ಚೆನ್ನಾಗೇ ಇದೆ, ಆದರೂ ಚೆಕಪ್ ಮಾಡಿಸ್ಕೋಬೇಕಾ ಮೇಡಮ್ ಅಂತ ಕೇಳ್ತಾರೆ. ಹೌದು, ಖಂಡಿತವಾಗ್ಲೂ ಹೌದು. ಯಾಕಂದರೆ ನಿಮ್ಮ ನೇತ್ರ ತಜ್ಞರು ರೆಟಿನಾ ಚೆಕಪ್ ಮಾಡಿದಾಗ ನೀವು ಯಾವ ಸ್ಟೇಜಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಸೂಕ್ತವಾದ ಚಿಕಿತ್ಸೆ ಪಡೆದಲ್ಲಿ ಡಯಾಬಿಟೀಸಿಂದ ಆಗುವ ಹಲವಾರು ಕಾಂಪ್ಲಿಕೇಶನ್ಸ್ನ ಡೆಫಿನೆಟಾಗಿ ತಡೆಗಟ್ಟಬಹುದು ಅಂತ ಹೇಳ್ತಾ ಇದೊಂದು ಮಾಹಿತಿ ನೀಡೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಕೆಲವೊಂದು ಬಡ ರೋಗಿಗಳು ನಿಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ, ಅಂಥವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಬೆಳಕಲ್ಲಿ ಕೆಲವು ಕಡೆ ದುಡ್ಡು ಇರೋಲ್ಲ, ತುಂಬ ತೊಂದರೆ ಇರುತ್ತೆ, ಅಂಥವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಇದಕ್ಕಿಂತ ಹೆಚ್ಚು ನಮಗೀಗ ಆರೋಗ್ಯ ಮುಖ್ಯ. ಆದಷ್ಟು ತುಂಬಾ ಸೌಲಭ್ಯಗಳಿದೆ ನಮ್ಮ ವಾಸನೈಕೆ ಶಾಖೆ, ಎಲ್ಲ ಶಾಖೆಗಳಲ್ಲೂ ನೀವು ಬನ್ನಿ, ಅದು ಪ್ರತ್ಯೇಕವಾಗಿ ನಾವು ಚಿಕಿತ್ಸೆ ಮಾಡೋಣ. ಏನೇನು ತೊಂದರೆಗಳಿದೆ ಅದನ್ನು ನೋಡಿ ನಿಮಗೆ ನಾವು ಅರಿವು ಮೂಡಿಸ್ತೀವಿ. ಏನು ಸ್ಟೇಜಲ್ಲಿದ್ದೀರಾ, ಯಾವ ಟ್ರೀಟ್ಮೆಂಟ್ ಬೇಕು, ಅದಕ್ಕೆ ಏನಾಗುತ್ತೆ ನಮ್ಮ ಕೈಲಾದಷ್ಟು ನಾವು ಖಂಡಿತವಾಗ್ಲೂ ಮಾಡ್ಬೋದು. ನಿಮ್ಮ ಕಡೆ ಎಷ್ಟು ಹೇಳಿದ್ದಾರೆ, BPL ಕಾರ್ಡ್ ಹೊಂದಿರೋರು ಏನಾದರೂ ಒಂದು ಪ್ರಾಮುಖ್ಯತೆ ಇದೆಯಾ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಕೆಲವೊಂದು ಸೌಲಭ್ಯಗಳು ಖಂಡಿತವಾಗ್ಲೂ ಇಲ್ಲಿದೆ. ಕೆಲವೊಂದು ಟೆಸ್ಟ್ಗಳಿಗೆ ರಿಯಾಯಿತಿ ಇರಬಹುದು ಅಥವಾ ಕೆಲವೊಂದು ಚಿಕಿತ್ಸೆಗಳಿಗೂ ಇರಬಹುದು. ಅದೇ ಪೇಷಂಟ್ನ ನೋಡಿಬಿಟ್ಟು ನಾವು ಡಿಸೈಡ್ ಮಾಡಬೇಕಾಗುತ್ತೆ ಹೇಗೆ. ಪಬ್ಲಿಕ್ಗೆ ಗೊತ್ತಾಗಲ್ಲ ಮೇಡಮ್, BPL ಅಂತ ಎರಡು ಥರ ಕಾರ್ಡ್ ಇದೆ. ಸೊ ಪರ್ಟಿಕ್ಯುಲರ್ ಯಾವ ಕಾರ್ಡ್ ಹೊಂದಿರೋರಿಗೆ ಯಾವ ಥರ ಫೆಸಿಲಿಟಿ ಇದೆ ಅಂತ ಒಂದು ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಹಲವಾರು ಆಯುಷ್ಮಾನ್ ಭಾರತ್ ಸ್ಕೀಮ್ಗಳಾಗಿರ್ಬಹುದು ಅಥವಾ ಇನ್ಶೂರೆನ್ಸ್ ಆಗಿರಬಹುದು ಅಥವಾ ಈಗ ಬೇರೆ ಬೇರೆ ಏನೇನು ಇನ್ಶೂರೆನ್ಸ್ ಯಶಸ್ವಿನಿ ಆಗಿರ್ಬೋದು, CGHS ಕಾರ್ಡ್ ಹೊಂದಿರ್ಬೋದು ಅಂತ ಎಲ್ಲ ಪೇಷಂಟ್ಸ್ಗಳಿಗೂ ನಾವು ಇಲ್ಲಿ ಪ್ರತ್ಯೇಕವಾಗಿ ಕೆಲವೊಂದು ರಿಯಾಯಿತಿಗಳಿದೆ. ಅದರ ಅನುಗುಣವಾಗಿ ಟ್ರೀಟ್ಮೆಂಟ್ನ ನಾವು ನೀಡಬಹುದು. ಈಗ ಟ್ಯೂಸ್ಡೇ ಎಲ್ಲ ಸೀನಿಯರ್ ಸಿಟಿಸನ್ಗೆ ಫ್ರೀ ಇದೆ ಚೆಕಪ್. ಟ್ಯೂಸ್ಡೇ ಈಗ ಸೀನಿಯರ್ ಸಿಟಿಸನ್ಗೆ ಫ್ರೀ ಚೆಕಪ್ ಇದೆ ಎಲ್ಲ ವಾಸನ್ ಐ ಕೇರ್ ಬ್ರಾಂಚಲ್ಲಿ. ಸೊ ಫ್ರೀ ಇದೆ. ಓಕೆನಾ?